ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವಾಗ ನನಗೆ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ಆ ಸ್ಟಡಿ ಹಾಲಿಡೇಸ್ನಲ್ಲೇ ನಾನು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಫಸ್ಟ್ ವ್ಲಾಗ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಅಂಗಳನ ಎಲ್ಲ ಗೂಡ್ಸ್ಕೊಂಡ್ಬಿಟ್ಟು ಫಸ್ಟ್ ಬಾಗಿಲನ್ನ ಕ್ಲೀನಾಗಿ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಮನೇನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಆ ಕಾರಣದಿಂದ ಮನೇನ ಗೂಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಫಸ್ಟ್ ಆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಅಡುಗೆ ಮನೇನ ಕ್ಲೀನ್ ಮಾಡಿಕೊಂಡು ಗೂಡಿಸಿ ಒರೆಸ್ಕೊಂಡು ಕೂಡ ಆಯಿತು. ನೆಕ್ಸ್ಟ್ ಗೂಡಿಸಿ ಒರೆಸಿ ಆದಮೇಲೆ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಮಡಚಿ ಇಟ್ಕೊಂಡು ಬಿಡೋಣ, ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಬಟ್ಟೆ ಮಡಚಿ ಇಟ್ಕೋತಿದ್ದೀನಿ. ಈ ಡ್ರೆಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದು ತುಂಬಾ ಇಷ್ಟ ಆಯಿತು ನನಗೆ. 10/9 ಕೊಡ್ತೀನಿ ಈ ಡ್ರೆಸ್ಗೆ. ತುಂಬ ಇಷ್ಟ ಆಯಿತು. ಲುಕ್ ವೈಸ್ ಆಗಲಿ, ಕಲರ್ ವೈಸ್ ಆಗಲಿ, ಕ್ವಾಲಿಟಿ ವೈಸ್ ಆಗಲಿ ತುಂಬ ಚೆನ್ನಾಗಿದೆ. ನಿನ್ನೆ ಒಂದು ಫಂಕ್ಷನ್ ಇದ್ದಿದ್ದರಿಂದ ನಾನು ಮತ್ತು ನಮ್ಮಮ್ಮ ಸೇಮ್ ಕಲರ್ ಡ್ರೆಸ್ ಆಗಲಿ ಅಂತ ಹೇಳಿಬಿಟ್ಟು ಅವರು ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡ್ರು, ನಾನು ಪಿಂಕ್ ಕಲರ್ ಡ್ರೆಸ್ನ ಹಾಕ್ಕೊಂಡಿದ್ದೆ. ಈ ಸ್ಯಾರಿ ನಾನು ದೀಪಾವಳಿಗೆ ಸಾರಿ ತೊಗೊಂಡಿದ್ದು. ಆ ಸ್ಯಾರಿನ ನಮ್ಮ ಅಮ್ಮನಿಗೆ ಕೊಟ್ಟೆ. ನಾನು ಒಂದು ಸತಿ ಹಾಕ್ಕೊಂಡ್ಬಿಟ್ಟು ಬಟ್ಟೆನೆಲ್ಲ ಮಡಚಿಟ್ಟಾದಮೇಲೆ ಬಟ್ಟೆ ಜೊತೆನೇ 2 ಬೆಡ್ಶೀಟ್ನು ವಾಶ್ ಮಾಡಿ ಇತ್ತು. ಅದನ್ನು ಕೂಡ ಮಡಚಿಟ್ಕೊಂಡೆ. ವೀಕ್ಲಿ 1 ಟೈಮ್ನಾದರೂ ನಾನು ಬೆಡ್ಶೀಟ್ನ ಚೇಂಜ್ ಮಾಡ್ತೀನಿ. ಬಟ್ಟೆನೆಲ್ಲ ಮಡಚಿಟ್ಟಾದ ನಂತರ ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದೆ. ಪೂಜೆನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಬಿಂದಿಗೆಯಲ್ಲಿ ನೀರನ್ನ ತೊಗೊಂಡು ಬಂದೆ. ಬಾವಿಯಿಂದ ನೀರನ್ನ ತೊಗೊಂಡು ಬಂದೆ. ಪೂಜೆ ಮಾಡೋಕ್ಕೆ ನಾವು ಯಾವಾಗಲೂ ಬಾವಿ ನೀರನ್ನೇ ಬಳಸ್ತೀವಿ. ಹಾಗೆಯೇ ಮತ್ತು ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ಟೈಮ್ನಲ್ಲೆಲ್ಲ ಪೂಜೆ ಮಾಡುವಾಗ ಅಲ್ಲಿ ಬಿಂದಿಗೆನೇ ಇಟ್ಟನಲ್ವ, ಆ ಬಿಂದಿಗೆಯಲ್ಲಿ ಇಡೋ ನೀರನ್ನ ನಾವು ಪ್ರತಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಇಂಥ ಟೈಮಲ್ಲಿ ಪೂಜೆ ಮಾಡುವಾಗ ಚೇಂಜ್ ಮಾಡ್ಕೋತೀವಿ. ಹಾಗೆ ದೇವ್ರ ಫೋಟೋಸ್ನೆಲ್ಲ ಒರೆಸ್ಕೊಂಡಾದಮೇಲೆ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ಕೊಳೋಕೆ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಬಂದೆ. ದೇವ್ರ ಪಾತ್ರೆನ ನಾನು ತೊಳ್ಕೊಳ್ಳೋಕ್ಕೆ ಪೀತಾಂಬರಿನ ಬಳಸ್ತೀನಿ. ಸೋಪಿಂದ ನನಗೆ ತೊಳೆದ್ರೆ ಏನು ಕ್ಲೀನ್ ಆದಾಗೆ ಫೀಲ್ ಆಗೋಲ್ಲ. ಹಾಗಾಗಿ ಮೊದಲು ಪೀತಾಂಬರಿನ ಬಳಸಿ ಆಮೇಲೆ ಸೋಪಿಂದ ತೊಳಿತೀನಿ. ದೀಪ ಆಗಲಿ, ಪ್ರತಿಯೊಂದು ಯಾವುದೇ ಆಗಲಿ, ದೇವ್ರ ಐಟಮ್ಸ್ ಯಾವುದೇ ಆಗಿದ್ದರೂ ನಾನು ಪೀತಾಂಬರಿ ಯೂಸ್ ಮಾಡಿ ಆಮೇಲೆ ಸೋಪನ್ನ ಯೂಸ್ ಮಾಡೋದು. ಹಾಗೆ ದೇವ್ರ ಫೋಟೋಸ್ನೆಲ್ಲ ಒರೆಸ್ಕೊಂಡಾದಮೇಲೆ ದೇವರಿಗೆ ವಿಭೂತಿ ಹಾಗೆ ಕುಂಕುಮನೆಲ್ಲ ಹಚ್ಚಾದ್ಮೇಲೆ ಯಾವ ರೀತಿ ಕಾಣ್ತಾ ಇತ್ತು ಅನ್ನೋದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಮಂಗಳವಾರ, ಶುಕ್ರವಾರ ಪೂಜೆ ಮಾಡಿದಾಗ ದೇವರ ಮುಂದೆ ರಂಗೋಲಿನ ಹಾಕ್ತೀನಿ. ಬಟ್ ಡೈಲಿ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಹಾಕೋಕ್ಕೆ ಬರಲ್ಲ. ಹಾಗಾಗಿ ನಾನು ಮಂಗಳವಾರ, ಶುಕ್ರವಾರ ಮಾತ್ರ ಹಾಕ್ತೀನಿ. ಬಂದಷ್ಟು ರಂಗೋಲಿನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕೊನೆಯದಾಗಿ ಪೂಜೆ ಎಲ್ಲ ಮುಗಿದ ನಂತರ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಹೇಳಿಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಹಾಗೆ ಇವತ್ತು ಪೂಜೆಗೆ ಯಾವುದೇ ರೀತಿ ಹೂವನ್ನ ಇಟ್ಟಿರಲಿಲ್ಲ, ಯಾಕಂದರೆ ಹೂವನ್ನ ತೊಗೊಂಡು ಬಂದಿರಲಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಕೊನೆಯದಾಗಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.